ಸುಖಿನೋ ಭವಂತು ಎನ್ನುವಂತೆ ಸಕಲ ಜೀವಗಳ ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಿದ ಈ ಭೂಮಾತೆಗೆ ಈ ರೈತ ಸೇವಕ ರಾಮಣ್ಣನ ಶಿರಸಾಷ್ಟಾಂಗ ನಮನಗಳು. ನನ್ನ ತಂದೆ ತಾಯಿ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಈ ಊರಿನ ರೈತ ಬಾಂಧವರು ಯಾವುದೇ ತೊಂದರೆ ಇಲ್ಲದೆ ಸುಖ ಸಂತೋಷದಿಂದ ಬಾಳಿ ಬದುಕಬೇಕೆನ್ನುವುದೇ ಅವರ ಆಸೆಯಾಗಿತ್ತು. ಈ ರೈತನ ಬಲಗೈ ಬೆಂಟನಾದ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ತಂಗಿ ಒಳ್ಳೆ ವಿದ್ಯಾವಂತಳಾಗಿದ್ದಾಳೆ. ಮಾತುಪಿತ್ರ ನಿಮಗೆ ಮಾತು ಕೊಟ್ಟಂತೆ ಈ ಊರಿನ ರೈತ ಬಾಂಧವರು ಆನಂದದ ಸ್ವರ್ಗ ಸಾಗರದಲ್ಲಿದ್ದಾರೆ. ತಮ್ಮ ತಂಗಿಯರನ್ನು ನಿಮ್ಮ ಆಸೆಯಂತೆ ಬೆಳೆಸಿದ್ದೇನೆ. ಇದುವೇ ಈ ವರ್ಷ ನಿಮ್ಮ ಜಯಂತಿಗೆ ಕೊಡುವ ಈ ರಾಮಣ್ಣ ಕೊಡುವ ಕಾಣಿಕೆ. ತಂಗಿಯಮ್ಮ ಈಗ ಬಂದೇನಮ್ಮ. ಯಾರದಮ್ಮ ಈ ಮಗು?
ಹೃದಯಕ್ಕೆ ಮಾಧುರ್ಯ ನಿಟ್ಟ ಎದೆಯ ಮೇಲೆ ಎರಡು ಕುಚಕ ಕುಣಿತವಿಟ್ಟ ಅಪ್ಪ ಹೆಣ್ಣಿನ ಕುಚಗಳ ಕುಣಿತಕ್ಕೆ ಈ ಜಗತ್ತಿನಲ್ಲಿ ಅಂತ ಏನು ನನ್ನ ಅಂತರಂಗದ ಕ್ರಿಯೆಗಳು ಪ್ರೇಮ ಕಮಲದ ಸುರಂಗಕ್ಕೆ ಒಳಗಾಗಿ ಸಿಂಚನ ಏನು ನಿನ್ನ ಚಿತ್ತ ಚೋರ ಸೌಂದರ್ಯ ಏನು ನಿನ್ನ ಗಾನ ಗಂಧರ್ವಗಳ ಮಾಧುರ್ಯ ಬಂಗಾರ ಶಿಲೆಯಂತೆ ಬಂಗಾರದ ಬೆಳೆಯಂತೆ ಗಿರಿ ಗಗನ ಸಸಿಯಂತೆ ಪರಿಶೋಧಿಸುವ ಗಾನದ ಋಷಿಗಳೇ ಶರಣಾಗಬೇಕು. ಆ ಬ್ರಹ್ಮ ಅದ್ಯಾವ ಹುಟ್ಟಿನಲ್ಲಿ ಅದ್ಯಾವ ಮತ್ತು ಬರುವ ಬತ್ತಿ ಸೇರಿ ನಿನ್ನನ್ನು ಈ ಭೂಮಿಗೆ ಬಿಟ್ಟಿದನೋ ನಾನಂತೂ ಅರಿಯೆ. ನನ್ನ ಕನಸಿನ ಲೋಕದ ಪ್ರೇಮ ಪಾಕ ಭೂಮಿ ತೂಕದಂತೆ ಭಾಸವಾಗುತ್ತಿದೆ. ಅಪಾರ ಆಸ್ತಿಯೊಂದಿಗೆ ಅಪ್ರತಿಮ ಚಲುವಂದಿದ ಮಕರಂದ ಮಂದಸ್ಮಿತ ನಗುಮೊಗ ನನ್ನ ಅಂಗೈ ಅರಮನೆ ಒಳಗೆ ಯಾವ ಗಳಿಗೆಯಲ್ಲಿ ಹೊಳೆಯುವುದೋ ಅಂತ ನನ್ನ ಮನಸ್ಸಿದೆ. ಸಿಂಚನ ಈ ನಿನ್ನ ಸುಗುಣ ಸುಕೋಮಲವಾದ ದೇಹವನ್ನು ನನಗೆ ಅರ್ಪಿಸಿ ತೃಪ್ತಿಪಡಿಸಿದೆ. I love you, Sinchana. I love you so much. ಇದಕ್ಕೆ ಉತ್ತರ ನನ್ನ ಬಳಿ ಇದೆ. ರೈತ ಸಂಘದ ಅಧ್ಯಕ್ಷ ರಾಮಣ್ಣವರೇ, ಇದಕ್ಕೆ ಉತ್ತರ ನಾನು ಕೊಡುತ್ತೇನೆ. ನೀನು ಹೌದು, ನಾನೇ. ಯಾಕೆ ದೇವರು ಬಂತ ಬರಲೇಬೇಕು. ನಿನ್ನ ದೇಹದ ತುಂಬ ಕೋಮಿಂಚಿನ ಸಂಚಲನಗೊಂಡು ನರನಾಡಿಗಳು ಅಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತ್ ಎಳೆದಿರುವ ವಜ್ರವೇ. ಲೇ ವಜ್ರಕಾಂತ್, ಚಿಟ್ಟೆ ಕೇವಲ ವಜ್ರಕಾಂತ್ ಅಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ ಈ ನಿನ್ನ ಮಂಕು ಬೆಟ್ಟಪತಿಗೆ ಎಟ್ಟ ಬುದ್ಧಿಗೆ. ನಾನೇ ಸೂರಾದಿಸೂರ, ರೈತ ಸಂಘದ ಅಧ್ಯಕ್ಷನೆಂದು ಸೊಕ್ಕಿನಿಂದ ಮೆರೆತಿರಿಯಲ್ಲ. ಈ ಸುತ್ತೂರಿನ ಬುದ್ಧಿಗೆ ಜನವನ್ನು ಸೇರಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನು ಸುತ್ತುವರಿದು ಮಾಡಿದೆಯಲ್ಲ. ಆ ಜ್ವಾಲಾಗ್ನಿಯ ಪ್ರತಿಫಲವೇ ಇದು ಶ್ರೀ. ನೀನವಳೆ ನನಗೆ ಮಾವ ಎಂದು ಕರೆಯುವ ಅಧಮ ಗತಿಸುವ ನಿನ್ನ ಕೆಟ್ಟ ಕರ್ಮವನ್ನು ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗು ಎನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರದಾರನಾಗಿದ್ದೇನೆ. ಹೇಗಿದೆ ಈ ವಜ್ರಕಾಂತನ ಮರ್ಮ, ಈ ಕಲಿಯುಗದ ಕರ್ಮ? ತಂಗಿಯಮ್ಮ, ಇದೇನಮ್ಮ ಇವನ ಆಡುತ್ತಿರೋ ಮಾತು? ಹೌದಣ್ಣ, ಅವರು ಹೇಳೋ ಮಾತು ನಿಜವಿದೆ. ಎಂತ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತ ತಪ್ಪು ಮಾಡಿಬಿಟ್ಟೆ. ಸಿಹಿನ ಸಾಗರದಲ್ಲಿ ತಿರುಗಿಲಾರ್ಪಟ್ಟ ಬೇಡಮ್ಮ ಬೇಡ. ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನು ಅರಿಯದ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ನಾಟಕದ ಹೊಂಚು ಹುಡಿ ನನ್ನ ಕೆಟ್ಟ ಕಾರ್ಯ
ಹುಡುಕುವ ಸಂಚು ಎದ್ದು ಕಾಣುತ್ತಿದೆ ಅಮ್ಮ ಅವರ ಕಣ್ಣಿನ ನೋಟದಲ್ಲಿ. ತಂಗಿ, ಇದು ಸ್ವತಂತ್ರ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಆ ಗಿಡುಗ ಬರಲು ನಾನು ಬಿಡುವುದಿಲ್ಲಮ್ಮ, ಬಿಡುವುದಿಲ್ಲ. ತಂಗಿ, ನೀನು ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಇದೇನ ನಾನೇನಾಡುವ ಮಾತು? ನೀನು ಹೇಳಿದಂತೆ ಕೇಳುತ್ತಾ ಕುಳಿತುಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ನಾನೀಗಾಗಲೇ ವಯಸ್ಸಿಗೆ ಬಂದಿದ್ದೇನೆ. ಮೇಲಾಗಿ ಓದಿ ಸಮಾಜದ ಬಗ್ಗೆ ತಿಳಿದುಕೊಂಡಿರುವ ನಾನು. ತಂಗಿ, ನೀನು ಮದುವೆ ಆಗುತ್ತೆ ಎಂದು ಒಂದೇ ಒಂದು ಮಾತು ನನಗೆ ಪ್ರಸ್ತಾಪಿಸಿದ್ದರೆ ಇದೇ ಊರಿನ ಸಾವಯವ ಕೃಷಿಕ, ನನ್ನ ರೈತ ಮಿತ್ರ ಶಿವಾನಂದ ನಿರಾಪರಿಯವರ ಮಗ ಚಿಕ್ಕ ವಯಸ್ಸಿನಲ್ಲೇ ರೈತರ ಪರವಾಗಿ ಹೋರಾಡುತ್ತಿರುವ ವೀರ ಹೋರಾಟಗಾರ ಕಿಡಿ ಅಂತವರಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೆ, ಮದುವೆ ಮಾಡುತ್ತಿದ್ದೆ. ತಂಗಿ, ನನ್ನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ತಂಗಿ, ನಿನ್ನ ಸುಖ ಸಂತೋಷಕ್ಕೆ ಎರಡು ಜೀವಗಳು ಈ ನನ್ನಂದರು ಬದುಕಿದ್ದಾರೆಂದು ಮರೆತು ಬಿಟ್ಟಿಯೇನಮ್ಮ, ಮರೆತು ಬಿಟ್ಟಿಯಾ? ಈ ಸಮಾಜವೇ ಇಷ್ಟು. ಒಂದೇ ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿಯ ಆಶ್ರಯದಲ್ಲಿರ್ಬೇಕು. ಬೆಳೆದ ದೊಡ್ಡವಳಾದ್ಮೇಲೆ ಅಣ್ಣ ತಮ್ಮಂದರ ಆಶ್ರಯದಲ್ಲಿರ್ಬೇಕು. ಮುಂದೆ ಗಂಡನ ಆಶ್ರಯದಲ್ಲಿ. ಹೆಣ್ಣು ಯಾವಾಗಲೂ ಗಂಡಸಿನ ಗುಲಾಮರಾಗಿ ಬಿದ್ದಿರಬೇಕು ಅಂತ ತಿಳಿದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಅವಳನ್ನ ನಾನು ಇಷ್ಟಪಟ್ಟವರ ಜೊತೆಗೆ ಮದುವೆ ಮಾಡಿಕೊಂಡಿದ್ದೇನೆ. ಹಾಗೆ ಅವರ ಜೊತೆಗೆ ಬಾಳಿ ಬದುಕ್ತೀನಿ. ಇನ್ನು ಮೇಲೆ ನಿನ್ನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವನ್ನೇ ಸುಳ್ಳೆಂದು ಪಡೆದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಮಾಮಾಶ್ರೀ, ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿಯೇ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ಹೇ ತಾಯಿ ಜಗನ್ಮಾತೆ, ಸುತ್ತು ಹತ್ತಲಿಗೆ ಮಾದರಿಯಾದ ಈ ರೈತನ ಮನೆಯ ಮಾನ ಪ್ರಾಣ ಎಲ್ಲಿಗೆ ತಂದೆ ತಾಯಿ, ಎಲ್ಲಿಗೆ ತಂದೆ? ಸ್ವತಂತ್ರ ಹೋರಾಟಗಾರರ ಮನತನಕ್ಕೆ ಎಂತ ಕೂತು ತಂದೆ ತಾಯಿ, ಎಂತ ಕೂತು ತಂದೆ. ಸ್ವಾಭಿಮಾನ ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ತಾಯಿ, ತೋರಿಸುವಂತಾಯ್ತಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲಿರಬಾರ್ದು, ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ. ಅಲ್ಲಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಶಾಲೆ ನೋಡು, ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ಸಂಪತ್ತು ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಂಚನಳ ಹೆಸರಲ್ಲಿ ಬರೆದಿಟ್ಟವೆ. ಸೀದಾ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿ, ಇದೇನಮ್ಮ, 12 ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ಹುಟ್ಟಿದೆ ನೀನು. ಹೀಗಾಗಿ ಅಪ್ಪ ಹೆಣ್ಣು ಮಗಳು ಹುಟ್ಟಿದರೆಂಬ ಮೋಹದಲ್ಲಿ ಅಚ್ಚ ಮುತ್ತಜ್ಜರು ಬೆವರು ಸುರಿಸಿ ಗಳಿಸಿದ ನಮ್ಮ ಮನೆಯವರ ಸಂಪತ್ತನ್ನು ನಿನ್ನ ಹೆಸರು ಬರೆದಿದ್ದಕ್ಕೆ ನೀನು ಯಾವುದೋ ಬೀದಿ ಬಿಕಾರಿಗೆ ಬರೆದು ಕೊಟ್ಟಿರುವೆಲ್ಲಮ್ಮ, ಬರೆದು ಕೊಟ್ಟಿರುವೆಲ್ಲ. ನನ್ನ ಹೆಸರಿಗೆ ಬರೆದಿಟ್ಟಿರುವುದಿಲ್ಲನು ಯಾವಾಗ ಹೇಗೆ ಉಪಯೋಗ ಮಾಡಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಲಿ ಬಿಡಮ್ಮ, ಹೋಗಲಿ ಬಿಡು. ನಮಗೆ ಆಸ್ತಿ ಅಂತಂದು ಯಾವುದು ಬೇಡ. ಮಿಗಿಲಾದಕ್ಕಿಂತ ಬಂಗಾರದಂತ ತಂಗಿ ಬೇಕಮ್ಮ, ಬಂಗಾರದಂತ ತಂಗಿ ಬೇಕು. ನೋಡಿ, ನೀವಿಬ್ಬರು ಅಣ್ಣ ತಮ್ಮಂದಿರು ನಾನು ಹೇಳಿದಂತೆ ಕೇಳಿಕೊಳ್ಳಿ. ಮನೆಯಲ್ಲಿ ಇರುವುದಾದ್ರೆ ಇರ್ಬೋದು, ಇಲ್ಲಾಂದ್ರೆ ಪ್ರಪಂಚ ಸಾಕಷ್ಟು ವಿಶಾಲವಾಗಿದೆ. ಎಲ್ಲಿಯಾದ್ರೂ ಹೊರಟೋಗ್ಬೋದು, ನನ್ನದೇನೂ ಅಭ್ಯಂತರವಿಲ್ಲ. ಎಷ್ಟು ಸಲೀಸಾಗಿ ಹೇಳಿದೆಮ್ಮ. ಚಿಕ್ಕ ವಯಸ್ಸಿನಿದ್ದಾಗ ತಾಯಿಯ ಕೊರತೆ ಕಾಣಬಾರದೆಂದು ತಲೆ ಪಾಚಿ ಎನಲು ಹಾಕಿ ಚಂದ ಮಾಮನನ್ನು ತೋರಿಸಿ ಊಟ ಮಾಡಿಸಿ ತಾಯಿಯ ಸ್ಥಾನ ಕೊಟ್ಟೆ. ತಂದೆಯ ಕೊರತೆ ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತು ತೊಂದರೆ ಬರುವಂತೆ ರಕ್ಷಿಸಿ
ಸಿಟಿಯಲ್ಲಿ ಕಾಲೇಜ್ ಕಲಿಯುವ ನನ್ನ ತಂಗಿಗೆ ಯಾವುದೇ ತೊಂದರೆ ಆಗಬಾರದೆಂದು ಹಗಲು ರಾತ್ರಿ ಬಿಸಿಲು ಗಾಳಿ ಮಳಿ ಚಳಿ ಏಕದೆ ದುಡಿದು ಓದಿಸಿ ಒಬ್ಬ ಅನ್ನ ಸ್ಥಾನ ಕೊಟ್ಟೆ. ಇದನ್ನೆಲ್ಲ ಮರೆತು ಬಿಟ್ಟೆ, ನಮ್ಮ ಇದನ್ನೆಲ್ಲ ಮರೆತು ಬಿಟ್ಟೆ. ತಂಗಿ ಮೂಗೈಗೆ ಬಂಗಾರದ ಮೈ ಬಂದರೆ ಅಂಗೈಯನ್ನು ಮರೆಯಬಾರದು ತಂಗಿ, ಅಂಗೈಯನ್ನು ಮರೆಯಬಾರದು. ಲೇ, ಇಲ್ಲ ಸಲ್ಲದ ವಿಷಯವನ್ನು ಅವಳಿಗೆ ನೆನಪಿಸಿ ಅವಳ ಮನಸ್ಸು ಬದಲಾಯಿಸಬೇಕೆಂದಿದ್ದರೆ ಅದು ನಿನ್ನ ಮನಸ್ಸು ಕಲ್ಪನೆ. ಲೇ ವಜ್ರ, ಯಾವ ಜನ್ಮದ ವೈರಾಗ್ಯ? ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದಿತ್ತ ನಿನಗೆ? ಒಂದು ಕ್ಷಣ ಕೂಡ ನೀನು ಈ ಮನೆಯಲ್ಲಿ ಇರಬೇಡ. ಹೊರಟೋಗು, ಹೊರಟೋಗಿ ನೀನು. ತಂಗಿ ತಂಗಿ, ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲ ಮೋಕ್ಷ, ಕಪಾಲ ಮೋಕ್ಷ. ಮುಚ್ಚು ಬಾಯಿ. ಇನ್ನೊಂದು ಸಲ ನನ್ನ ತಂಗಿ ಅಂತ ಕರಿಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನನ್ನ ಅಂತ ಹೇಳಿಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗ್ತದೆ. ಹೋಗು, ಮೊದಲು ಈ ಮನೆಯಿಂದ ಹೊರಟು ಹೋಗು. ಮೊದಲ ಕೆಲಸ ಮಾಡಿ ಅವ್ರು ಹೇಳಿದಾಗ ಮನೆಯಿಂದ ಮೊದಲು ತಪ್ಪಿವ್ನ ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ, ಹೊರಟೋಗು ಈ ಮನೆಯಿಂದ. ಲೇ ವಿಜಯಕಾಂತ್, ನನ್ನ ತಮ್ಮ ಉಳಿಯ ಬಂದರೆ ಹರಿದುಕೊಂಡು ತಿನ್ನುತ್ತಾನೆ ನಿನ್ನ ಹೊಲಸು ದೇಹವನ್ನು. ಹೊರೆಯನ್ನು ತಿನ್ನುತ್ತಾನೆ. ಲೇ, ಮೊದಲು ತಲುಪಲೇ ಈ ಮನೆಯಿಂದ. ಅಮ್ಮ, ತಾಯಿ, ನನ್ನ ಉಳಿಯ. ಲೇ, ಆ ಹೊಲಸು ನಾಯಿಯನ್ನ ಹೆಸರು ಎತ್ತಬೇಡ ಈ ನನ್ನ ಅರಮನೆಯಲ್ಲಿ. ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಹುಚ್ಚು ನಾಯಿಯಂತೆ ಹೊಡೆದು ಸಾಯಿಸಬೇಕಾಗುತ್ತದೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಮೋಸ ವಂಚನೆಯಿಂದ ಬಡ ಬಗ್ಗರನ್ನು ಬಡಿದುಕೊಂಡು ತಿನ್ನುವ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದು. ಇಲ್ಲವಾದರೆ ದುಷ್ಟ ಸಂಹಾರಿ ಕುಖ್ಯಾತ ರೌಡಿಗಳ ಮಿಂಡ ನಮ್ಮ ಮನೆಯಿಂದಲೇ ನಿಮ್ಮ ದರ್ಪಕ್ಕೆ ಅಂತ್ಯಾಡಿಸುತ್ತೇನೆ. ತಂಗಿ ತಂಗಿ, ನೀನಾದರೂ ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳೆ ಬದುಕಮ್ಮ, ಬಾಳೆ ಬದುಕು. ನಾನಿನ್ನು ಹೋಗಿ ಬರ್ತೇನಮ್ಮ, ಹೋಗಿ ಬರ್ತೇನೆ. ಲೇ, ನಿಲ್ಲು. ಈ ನಿನ್ನ ಮೇಲೆ ಇರುವ ವಸ್ತ್ರ ವೈಡೂರ್ಯ ಈ ಮನೆಗೆ ಸೇರಿತು. ಅಂದರೆ ನನಗೆ ಸೇರಬೇಕಾಗುತ್ತಿದ್ದು ಅವುಗಳನ್ನು ಬಿಚ್ಚಿಟ್ಟು ಹೊರಡು. ಅಷ್ಟೇ ಅಲ್ಲದೆ ಎಡಕ್ಕೆತ್ತಿ ಹಸಿರು ಟಾವೆಲ್ ಹಾರಾಡಿಸಿಕೊಂಡು ರೈತ ಸಂಘದ ಮುಖಂಡನನ್ನು ಮೆರೆಯುತ್ತಿರುವೆಯಲ್ಲ. ಆ ಹಸಿರು ಟಾವೆಲ್ ನನ್ನ ಸೊತ್ತು. ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹೇ ಕ್ರೂರ ರಾಕ್ಷಸವಿದೆ, ಸದಾ ರೈತನೇ ಹೋರಾಟಕ್ಕಿರುವ ಈ ಹಸಿರು ಟಾವೆಲ್ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾಕವಚವೆಂದು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಇಂಥ ಕ್ರೂರಿ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೆ? ನೀನೇ ಹೇಳುತ್ತಾ ಈ ನೀನೇ ಹೇಳು. ನನ್ನ ತಂಗಿ ಸುಖ ಸಂತೋಷದಿಂದ ಬಾಳಿ ಬದುಕಬೇಕಾದರೆ ನಾನು ಇವನು ಹೇಳಿದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲು ಅಥವಾ ಕವಿ ಬರೆದ ಗತ್ತಲೆನ್ನಲು. ಭದ್ರಕಾಂತ್, ಈ ಹಸಿರು ಟಾವೆಲ್ ನಾನು ನಿನಗೆ ಕೊಡುತ್ತೇನೆ. ಕೊಡುವ ಮುನ್ನ ಒಂದು ಮಾತು ಹೇಳ್ತೇನೆ, ಎಚ್ಚರಿಕೆ ಕೇಳು. ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನುಕುಲದ ಉಸಿರು. ಇದನ್ನು ರೈತನ ಉದ್ಧಾರಕ್ಕೆ ಬಳಸಬೇಕೆ ಹೊರತು ಅನ್ಯ ಮಾರ್ಗಕ್ಕೆ ಉಪಯೋಗಿಸಿದರೆ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರು ಎಷ್ಟು ಗಂಭೀರವಾಗಿ ಹೇಳ್ತೇನೆ.
ಇಲ್ಲಿಯವರೆಗೂ ನಾವಿಬ್ಬರು ಕಳ್ಳ ಪ್ರೇಮಿಗಳಾಗಿ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮೈಮನ ತನಿಸಿಕೊಳ್ಳುತ್ತಿದ್ದೇವೆ. ಇನ್ನು ಮುಂದೆ ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ಬಾ ನನ್ನ ಒಲವಿನ ಮಂದಾರದ ಹೂವೇ, ತನಿಸು ಬಾ ಇನ್ನೆಲ್ಲ ನಮನ. ಆಯ್ತು ರಾಜ, ಇನ್ಮೇಲೆ ಈ ಮನೆಯಿಂದ ಇಬ್ಬರು ಫ್ರೀ ಬರ್ಡ್ ಆಗಿ ಹಾಯಾಗಿರ್ಬೋದು. दिलदार नहीं मिलेगा। अगर मैं ताजमहल बनाता हूँ मगर से मुमताज नहीं मिलेगा। अर्थात बंजर भूमि
ನಮ್ಮಿಬ್ಬರ ಪ್ರೇಮದ ಕಾಣಿಕೆ ಆಗಿರುವ ಆ ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಏನು ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ ನನ್ನ ರಕ್ತದಿಂದ ಉತ್ಪತ್ತಿಯಾದ ಈ ಹಸುಗೂಸಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು, ಯಾಕಂದ್ರೆ ಅದು ನನ್ನ ಕರುಳಿನ ಕುಡಿ. ಓಹೋ, ನನ್ನ ಊಹೆ ಸರಿಯಾಗೇ ಇದೆ. ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ, ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೋ ಬೆಸರಾಗಿರುವ ಕೂಗು. ಏ ವಜ್ರಕಾಂತ್, ಬಾಯಿಗೆ ಬಂದಂತೆ ಮಾತನಾಡಬೇಡ್ವೋ. ವಜ್ರಕಾಂತ್, ಇಲ್ಲಿವರೆಗೂ ನಾನಿನಿಂದ ಏನನ್ನು ಬಯಸಿಲ್ಲ, ಇನ್ನು ಮುಂದೆ ಬಯಸಿರುವುದಿಲ್ಲ. ದಯವಿಟ್ಟು ನನ್ನ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡ. ಕೈ ಮುಗಿತೀನಿ. ಈ ಮಗು ಬದುಕಿದರಲ್ಲವೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಉಳಿಯುವುದು. ಹೇ ವಜ್ರಕಾಂತ್, ಬಾಯಿ ಸ್ವಲ್ಪ ಬೇಗ ಹೇಳಿಕೊಂಡು ಮಾತನಾಡು. ವಜ್ರಕಾಂತ್, ನಾನು ನಿನ್ನನ್ನು ನಂಬಿ ತೀವ್ರಂತನ ನನ್ನೊಂದಿಗೆ ಮೋಸ ಮಾಡಿದೆ. ನನ್ನ ಎಲ್ಲ ಆಸ್ತಿನೂ ನಿನಗೆ ಧಾರೆ ಎರೆದೆ. ಯಾಕೆ ಗೊತ್ತಾ? ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ. ಆದ್ರೆ ನಮ್ಮ ಮಗಳು ದೂರ ಮಾಡುವ ಅಂತ ಇನ್ನೊಂದು ಸಲ ಮಾತನಾಡಿದೆ. ಆದ್ರೆ ನಮ್ಮಿಬ್ಬರ ಪ್ರೇಮದ ಸಾಕ್ಷಿ ಆಗಿರುವ ಆ ಮಗುವಿನ ನಾನೇನು ಸತ್ತೋಗ್ತೀನಿ ಅಷ್ಟೇ. ಈ ಮಗು ಬದುಕಿದರಲ್ಲವೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಉಳಿಯುವುದು. ಆ ಮಗುಗೇನು ಮಾಡ್ಬೇಡ, ನಮ್ಮ ಯಾಕೆ? ಅಂತೂ ಇಬ್ಬರ ಪ್ರೀತಿಯ ಕಾಮದ ಸಾಕ್ಷಿ ಸಾರ್ಥಕ ಹೋಯಿತು. ಇನ್ನು ಮುಂದೆ ಯಾರು ನೀನು? ಕೊಲೆ ಘಾತಕ. ಕೊನೆಗೆ ನನ್ನ ಮಗುವನ್ನು ಕೊಂದು ಹಾಕಿಬಿಟ್ಟೆಯಲ್ಲೋ. ನಿನ್ನ ಮೋಸದ ಪ್ರೀತಿಗೆ ಸಿಲುಕಿ ನಾನು ಮೋಸ ಹೋದೆ. ಮಾಡ್ಬಿಟ್ಟೆ ಸಿಂಚನ, ಬಹಳ ತಡವಾಗಿ ನಿನಗೆ ಅರ್ಥವಾಗಿದೆ, ನಿನ್ನ ತಪ್ಪಿನ ಅರಿವಾಗಿದೆ. ನೋಡು ರಾಣಿ, ನನ್ನನ್ನು ನನ್ನ ಎದೆಯಾಳದಿಂದ ಪ್ರೀತಿಸುತ್ತಿದ್ದೇನೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ನಿನ್ನ ಅಣ್ಣಂದಿರು ನನ್ನ ಎಲ್ಲ ಕೆಲಸಗಳಿಗೆ ಅಡ್ಡಿಗೊಳ್ಳುತ್ತಿದ್ದರು. ಅವರನ್ನು ಬಗ್ಗು ಬರೆಯಬೇಕಾದರೆ ನನಗೊಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದೆ ಈ ವಜ್ರಕಾಂತನ ಮರ್ಮ? ತೀವ್ರತನ ನಂತರಿಗೆ ನಾನು ಮೋಸ ಮಾಡಿಬಿಟ್ಟೆ. ಎಡ ಪ್ರೀತಿ ಪ್ರೇಮದ ನಯವಂಚಕ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ವೋ? ಏಯ್, ನೀ ಬದುಕಿದವಲ್ಲವೇ ನನ್ನನ್ನು ಕೊಲ್ಲುವುದು? ಹಾ? ಅದೇ ನಿನ್ನ ಮಗುವಿನ ಹತ್ತಿರ ನೀನು. ಆ
ಹುಲಿಯ ಇತ್ತ ಕಡೆ ಬರುತ್ತಿದ್ದಾನೆ. ಬರಲಿ ಬರಲಿ, ಸರಿಯಾದ ಸಮಯಕ್ಕೆ ಬರುತ್ತಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹೊರಿಸಿ ಅವನನ್ನು ಜೈಲು ಕಂಬಿ ಎನಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೊಬ್ಬನೇ ಕಲಾನಾಯಕನಾಗಿ ಬೆಳೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಪ್ರತಿ ವರ್ಷ ಈ ನಿನ್ನ ಕೈಗಳಿಂದ ರಾಖಿ ಕಟ್ಟಿಸಿಕೊಳ್ಳುವ ನನ್ನ ಕೈಗಳನ್ನು ಅನಾಥ ಮಾಡುವುದು ತಂಗಿಗೆ ಅಣ್ಣನಾದವನು ರಕ್ಷಾ ಕೊರತೆ ಎನ್ನುತ್ತಾರೆ. ಆದರೆ ಈ ನನ್ನ ದೃಷ್ಟ ಅಣ್ಣ ನಿನ್ನ ರಕ್ಷಣೆ ಮಾಡಬಂತಾಯಿತೆ. ಹೇ ತಾಯಿ ಜಗನ್ಮಾತೆ, ಏಕೆ ನನ್ನ ತಂಗಿಯನ್ನು ಕಿತ್ತುಕೊಂಡೆ? ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಸಾಹೇಬ್ರೇ, ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ, ಇವಳನ್ನು ನಾನು ಕೊಲೆ ಮಾಡುವುದೇ? ಇಲ್ಲ ಇಲ್ಲ ಇಲ್ಲ. ನೀನೇನು ಹೇಳ್ತಕ್ಕಂತಲ್ಲ, ದೇಶ ಮೇಲೆ ಅಲೆ ಇರುವಂತೆ ಹೇಳಿಕೊಂಡು ಬಾ.
ಬುದ್ಧಿ ನಾನು ಯಾರಿಗೆ ಹೇಳೋದಿಲ್ಲ, ನೀವು ಯಾರಿಗೂ ಹೇಳ್ಬೇಕು ಅಂತ. ಅಲ್ಲ, ಈ ಹಾಲು ಬರೋ ಮಗುಂದ ಏನ್ ಅಂತೀನಿ ಬರ್ತಾಳ, ನನ್ನ ಲವರ್ ಬರ್ತಾಳ, ನನ್ನ ಹುಡುಗಿ ಬರ್ತಾಳ, ಅಲ್ಲ ಹಾಲು ತಗೊಂಡು ಹೋಗ್ಬೇಕ, ಹಾಲಿಗೆ ಬರ್ತಾಳ ಒಂದು ಗಮನ ಸಹಿತಿಲ್ಲ ಮುಗುಂದದು. ಅಲ್ರಿ ಈ ಬಡ ಮುಗುಂದ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ಈ ಕಡೆ ಬರಕತ್ತಲ್ಲ ನಮ್ಮ ನೆಲಸಿರೋಗ ಸಂಸಾರ ಸಂಸಾರದ ಸರ್ಕಾರ ಡುಮ್ ಡುಮ್ ತೆರ. ಏನ್ ಕ್ಯಾಕ್ ಹೊಡ್ರಿ ಅಂಕಲ್ ಮಕ್ಕಳು ಹೇಳಿದ್ರು ಒಂದ ಈ ಸಲ ಕಪ್ ನಮ್ದ. RCB ತಿಮ್ಮ ಯಾರಿಗಿಲ್ಲೋ ಕಮ್ಮ, ಈ ಸಲ ಕಪ್ಪ ಹೊಡೆದ ಹೊಡಿತೇವು ಕಮ್ಮ. ಈ ಸೀಟ್ ನೋಡಿ ಇದು ಬರಕತ್ತೀವಿ ಬರ್ತೈತಲ್ಲ. ಕಾಡಿ ಬೇಡಿ ಕಾಡಿ ಬೇಡಿ
ಉಂಡಿ ಊಟಗೊಂಡ ಬರಬೇಡ ಕೋರಿ ಹದಗೆಟ್ಟು ಹೋಗಿತ್ತು ಜೀವನ ಒಳಗಣವಯ್ಯೋ ನಿನ್ನವನ ಹದಗೆಟ್ಟು ಹೋಗಿತ್ತು ಜೀವನ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರೆ ಕೊಟ್ಟ ಹುಡುಗರಿಗೆ ಬಡರ ಬಡರಾಗಿಲ್ಲವಾರ ಸುರಕೊಂಡಿ ಸುರಮಿಯ ಸುರಕೊಂಡಿ ಸುರಮಿಯ ನೀರ ಕಣ್ಣೀರ ಗುಡಿ ಮೇಲೆ ಗೋಪುರ ಕೆಲಸ ಹೋಗ್ಬಿಟ್ಟಿನಿ ಲಂಗದ ಉಂಡಿ ಊಟಗೊಂಡ ಬರಬೇಡ ಪೂರಿ ಬಿಡುದಿಲ್ಲ ಸಾಲೂರಿ ಊಟದಾರ ಸೀರಿ ನಾಯಿದುಲ್ಲ ಒಂದೊಂದು 2,000 ಬೇಡ ರಾಜ ಒಮ್ಮೆ ಕೆಲಸ ಆಗಿಲ್ಲ ಮಾಡಿದ ಬಳಿ ಬಳಿ ಅದ್ರ ಕೆಲಸ ಆಕತ್ತ ಅಷ್ಟು ಏನಾರ ಕೆಲಸ ಇಲ್ಲ ಅಂದ್ರೆ ಸಾಕು ಹೊಡೆನತ್ಯ ಬೆಳಕ ನೋಡಿದಲ್ಲಿ ಬಿಡ ಕೆಲಸ ಇಲ್ಲ ಪೋಚ್ ಬಿಟ್ಟಾರೆ ಹುಡುಗ ಪೋಚ್ ಬಿಟ್ಟಾರೆ Yeah.
ಬಾರ ಗೆಳತಿ. ನನ್ನ ಲವ್ವರಾದ ಹಾಳು ಗೆಳೆಯ ಈಗ ನೋಡಕ ತಗೊಂಡ ಮಕ್ಕಳ ನನ್ನ ತಿಂಡಿ ಡಾಕ್ಟರ ದೈವರ ಬಂದಂತ ಹಳ್ಳ್ಯಾಗ ಹುಲಿ ಹುಟ್ಟಿ ಬೇಲ್ಯಾಗ ಇಲಿ ಹುಟ್ಟಿ ಹಳ್ಳ್ಯಾಗ ಹುಲಿ ಹುಟ್ಟಿ ಬೇಲ್ಯಾಗ ಇಲಿ ಹುಟ್ಟಿ ಕಳ್ಳಿ ಸಂಜಾಗ ನೀ ಹುಟ್ಟಿ ಕಳ್ಳಿ ಸಂಜಾಗ ನೀ ಹುಟ್ಟಿದಿಲೆ ಮದರಂಗಿ ನೀ ಅಂದ ಬರತಿ ಅಬ್ಬಾ ಚಲೋ ಆಗಿತ್ತು ನೋಡ್ರಿ ನಮ್ಮ ರಾಜನ ಹಂದಿ ಪದ. ಹೊಲ ಅನ್ನಂಗಿಲ್ಲ, ಮನಿ ಅನ್ನಂಗಿಲ್ಲ, ಅವನೋನ್ ಪೈಕನ್ ಅನ್ನಂಗಿಲ್ಲ, ಮನಿನೂ ಅನ್ನಂಗಿಲ್ಲ. ಹಂಗ ಚಾಲೋ ಮಾಡೋದು ಆಡೋ. ಲೇ ಮದರಂಗಿ ರೈತನ ಹಾಡಂದ್ರ ಹಾಡ್ಕೊಂತ ಕುಣ್ಕೊಂತ ಕೆಲಸ ಮಾಡಿದ್ರ ಹೊತ್ತು ಹೋಗಿದ ಗೊತ್ತಾಗುದಿಲ್ಲ. ಲೇ ಮದರಂಗಿ ನಮ್ಮ ಅಪ್ಪ ಹೇಳ್ಯಾನ ಬಸವನಪ್ಪ ಕಾಯಕವೇ ಕೈಲಾಸ ಕಾಣುದ ಒಂದಿನ. ಏ ಭಗವಂತ, ಅಲ್ಲಲ್ಲಿ ಒಂದ್ ಯಾವನ್ನ ನಿನ್ನ ದಾರಿನ ಕಾಯಕತ್ತೀನಿ ಅಲ್ಲ, ನಾನು ನೆನಪಾಗೋದಿಲ್ಲ ನೀನುಗ. ಅದ ಹೆಂಗ್ ಮರಿಪಿಲ್ಲಿ ಚಿನ್ನ ಮರಿವಂತ ಬಿಗರ ನಡಿಯ ನನ್ನ ಮನಸ್ಸಿಗೆ ಮುಸುಕಾಕಿದ ಮದರಂಗಿ ಅದೀನಿ. ನಾನೆಲ್ಲ ನಿಂದ ನಿನ್ನ ಆದ್ರ ಹೊಟ್ಟಿಗೆ ಊಟ ಹೋಗುದಿಲ್ಲ, ಕೌದ್ಯಾಗ ನಿದ್ದೆ ಹೋಗುದಿಲ್ಲ, ನಾಲ್ಕೈದು ಕೌದಿ ಹೊರದಾವ. ನಿನ್ನ ನೋಡ್ಬೇಕನ್ನೋ ಹಂಬಲದಾಗ ದೌಡನ ಎದ್ದ ಎಬ್ಬಿ ಸೆಗಣ ಬಳದ ಹಾಲು ಇಟ್ಕೊಂಡು ಕೊಡ್ಬೇಕಂತ ಬಂದಲ್ಲಿ ನಿನ್ನ ಬೌದ್ರು ಬಾಟದ್ರಿ. ಅಯ್ಯ ನಮ್ಮ ರಾಜ ನನ್ನ ಗೊಂದಮ್ರಿ ಬೀಜ ಹಾಕಿ ನಡಬೇಡ್ತೀನಿ ಹಾಲು ಕದೀನಿಂದ ಏನದು ಅದಲ್ಲಿ ಸಂಪಿಗೆ ಬಿಗಿನ ಅರಿಬಿ ನಾನು ಮಾಪಿಗೆ ಹಾಕ್ತೀನಿ ನಾ ಜಾಕೆ ಹೌದಲ್ಲ? ಚೆಲ್ಕೋಬೇಡ ಮತ್ತು ಬಾಕೆ ಚೆಲ್ಕೊಂಡ್ರ ಲಾಸ್ ಆಕೈತೆ ನಿನಗ ಕುಡಿಯಾಕ ಮಜ್ಜಿಗೆ. ನೋಡಪ್ಪಿ, ನೀನು ಕರೆಕ್ಟ್ ಹಾಕ್ಬೇಕು ಮಾಪಿ. ಎಲ್ಲೆಲ್ಲ ಎದ್ರೋಕದು ಹಾಕಿದೆ ಅಂದ್ರ ನಾ ಕೊಟ್ಟು ಬಿಡ್ತೇನೆ ಬಿ ಮ್ಯಾಕ, ಆಮೇಲೆ ಹೋಗಿ ನೋಡು ಮ್ಯಾಕ. ಲೇ ಹಂಗೆ ಸಿಟ್ಟಿಗೆ ಬರ್ತಿ. ನಿಂತ ನೋಡಿದ್ರ ಇಟ್ಟ ಐತೆ ಹಾ ಏನು ತಪ್ಪಿದು ತಳ ನೋಡಿದ್ರ ನಮ್ಮ ಊರ್ ಮಗನಿಗೈತೆ. ನಾವ್ ಯಾಕೆ ಹಾಕಿರು ಆಟ ಅದ್ರಾಗ ಅವನು ನಿನ್ನೆ ನಾನು ಸೊಂಡೆಗಿತ್ಲ ನೋಡ ಹೆಂಗೈತಿ. ಮಂದಿ ಬಗ್ಗೆ ಮಾತಾಡೋಕತ್ತಿನ ಯಾಕ ಇಡ್ಲೆ ಬಾಯಿ ಬಂದ ನನ್ನ ಬಾಯಿ ಬಂದ ಆದ್ರ ನೀ ಜೀವಂತರ ಇರ್ತಿ ಅಲ್ಲಿ ನೀನ್ ಎಲ್ಲಿ ಮುಟ್ಕೊಂಡಾರ ಹೇಳ ನೋಡುವ. ನಾ ಹಾಕಿದ ಹಾಲ್ಯಾಗ ಒಂದಿಷ್ಟ ಅಂದ್ರೆ ಒಂದಿಷ್ಟು ಹುಳಿ ಇಡ ಕುಡಿಯಾಕ ಮಜ್ಜಿಗೆ ಹಾಕವ ತುಪ್ಪನೂ ಸೈಬೋದ. ಸಾಕ ತುಪ್ಪ ಉಣಿಸೋ ಕಪ್ಪೆ. ಪ್ರೇಮ ಲೋಕಕ್ಕೆ ನೀ ಕರ್ಕೊಂಡು ಹೋಗಕ್ ಹೋಗ್ಬೇಡಪ್ಪಿ. ಹಾಲು ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ನನ್ನ ಮನೆ ಬಿಟ್ಟು ಹೊರಗ ಹಾಕ್ತಾನ. ಪಟ್ಟ ಹಾಲು ಹಾಕ, ಇಲ್ಲ ಅಂದ್ರೆ ನಾನು ಹೋಗ್ಲಿಲ್ಲ ಅಂದ್ರೆ ಆಗತ್ತ ನಮ್ಮಪ್ಪ. ನನ್ ಹಿಂದಿನ ಭಾಗ್ಯಾರ ಹೋಲಿ ನಿಮ್ಮ ಅವ್ರ ಹಂಗ ಹೋಗುದಂದ್ರೆ ಏನಾಯ್ತು? ಅಯ್ಯೋ ನನ್ನ ರಾಜ ಹಿಂದಿನ ಬಗ್ಗೆ ಕೇಳಕತ್ತೆ ಕೊಡ್ತೀನಿಲ್ಲ ಜಾಸ್ತಿ. ಏನ್ ಕೊಡ್ತೀವಿ ಈಗ ನಾವು ಮೀಗ್ತೀರಿ ನಿಮ್ಮ ಗುದ್ರಿ ಕೋಟ ಬೇಕಾರ ಕಿಸ್ ಕೊಡ್ತೀಯ. ನೀನ್ ನಿಜ ಜನ್ಮದಾಗು ಯಾವ್ದೋ ಒಂದು ಹುಡುಗಿ ಕೊಡಿಲ್ಲ. ಈ ಜನ್ಮದಾಗ ನೀ ಏನಾರ ಕೊಟ್ಟ ಅಂದ್ರ ನಮ್ಮ ತೋರನ್ ಗಟ್ಟಿ ಹೆಂಗ ಜೊಲ್ಲ ಸೋಸಿರ್ಬೇಕು ನೋಡ್ ಸಲ 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 ಅಂತ
ಕೊಡ್ತೀನ ನಾಟಕ ನೋಡಿದ್ರ ಆಕೈತಿ ಖುಷಿ ನೀರ್ ಹಾಸಿದ್ರ ಆಕೈತಿ ಹಸಿ ನಾಟಕ ನೋಡಿದ್ರ ಆಕೈತಿ ಖುಷಿ ನೀರ್ ಹಾಸಿದ್ರ ಆಕೈತಿ ಹಸಿ ನನಗ ಬಿಯರ್ ಕುಡಿದ್ನಿ ಅಂದ್ರ ಆಕೈತಿ ಖುಷಿ ನೀವು ನೋಡಿನಿ ಅಂದ್ರ ಈ ರೊಕ್ಕ ಹತ್ತತಿ ವಿಷಯ ಹಂಗ ಹಂಗಾದ್ರೆ ಇನ್ನ ಡೈರೆಕ್ಟ್ ಹೌದಲ್ಲ ಮಾಡಿ ಮತ್ತೆ ಬಸವ ಹೆಂಗದಿಯವ ಒಟ್ಟ ಸುಮಾರಾಗಿ ಮೊದಲ ನೀ ಯಾರು ನಾ ಯಾರು ಮೊದಲ ನೀ ಯಾರು ಚಿನ್ನು ದೇವಿ ಊರ್ಗಿನ್ರಿ ನಿಮ್ಮ ಅವ್ರು 7 ಮಂದಿ ಊರ್ಗಿನ್ರಿ 7 ಎಣ್ಣಿ ಮೇಲೆ ಎಣ್ಣಿ ಚುಮನಿ ಎಣ್ಣಿ ನಿನ್ನ ತೆರೆಯಾಗ ನನಗ ಲೇ ಮದ್ರಗಿ ನಮ್ ಸಾವುಕಾರಲ್ಲ ಯಾಕೆ ಹೋಗ್ತಾರ ಹೋಲೆ ಅದನ್ನಲ್ಲ ಅವ್ರ ಮರಿ ಇರ್ತಾನ ಪರಿಸ್ಥಿತಿ ನೋಡಿದ್ರ ಯಾಕೋ ಹೊಟ್ಯಾಗ ತಾನ ಕಲ್ತಿದಂಗ ಕದ್ಲಿ ಅಳು ಬರಾಕತ್ತ ಅವ್ರ ಬಂತಾನ ಪರಿಸ್ಥಿತಿ ನೋಡಿ ಹೌದಲ್ಲ ಪಾಪ ಆ ಸಿಂಚನವ್ರನ್ನ ಕೊಲೆ ಮಾಡ್ಬೇಕಿತ್ತಲ್ಲ ಯಾವ ಲೇವ ಉತ್ತರ ತುಲ್ಗ ಕತ್ತರ ತುಲ್ಗ ಉತ್ನಾ ಎಂತ ತುಲ್ಗ ಅವನ ಹೆಸರಾಗ ಹೇಳಿ ಬರೀ ನಾಯಿ ಬಿಡು ಮಂಗ್ಯಾನ ಹೋಗ ನನಗೇನ್ ಗೊತ್ತೈತಿ ಈಗ ಅಂದ್ಯಾವಲ್ಲಿ ಇನ್ನ ಒಂದು ನಿಮಿಷ ಸತ್ಯಕ್ಕಾಗಲ್ಲ ಆ ಸಿಂಚನವ್ರ ಕೊಲೆ ಆಗೈತೆ ಅಂತ ಇಡೀ ಊರಿಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನನಗೇನ್ ಗೊತ್ತಿಲ್ಲ ಅಲ್ಲಿ ಹೋಗ್ಲಿ ಬಿಡಲಿ ಮದ್ರಗಿ ಸತ್ಯವಂತರ ಮಳಿ ತನಕ ಸತ್ವ ಪರೀಕ್ಷೆ ಬರ್ಬಾರ್ದಿತ್ತ ನೋಡ ಸತ್ಯದ ಪರೀಕ್ಷೆಗೆ ಅದೇನೋ ಬರಬಾರ್ದಿತ್ತಂದು ಬಂದೈತಿ ಆದ್ರ ಸತ್ಯದ ಪರೀಕ್ಷೆಗೆ ಏನಲ್ಲ ನಾಳೆ ಆದ್ರೂ ನ್ಯಾಯ ಸಿಕ್ಕಿ
ಸಾವುಕಾರ ಬಂದು ಈ ಊರಿನ ನ್ಯಾಯ ದೇವರು. ಅವ್ರ ಮಣಿತನದ ಪರಿಸ್ಥಿತಿ ನೋಡಿದ್ರೆ ರಾಮಣ್ಣವ್ರದ್ದು ದುಃಖ ತಡ್ಕೊಳಕ್ಕಾಗಲ್ದೆ. ನಡಿ, ಆದದೆಲ್ಲ ಆಗಲಿ, ಆ ದೇವ್ರ ದಯವಂತ ನಮ್ಮ ಜೊತೆ ಇರ್ಲಿ. ಹೌದು ದೊಡ್ಡವ, ನೀ ಹೇಳ್ಕೊಂಡ ನೋಡ್ ಕರೆಯುತ್ತಿ ಮುಂದೈತಲ್ಲ ಇನ್ನೂ ಕತಿ ನೋಡೋಣಂತ. ಇವಾಗ ಯಾಕಾದ್ರದ ಈಗ ಇನ್ನೊಂದು ಹೋಗಿನ ಹೆಂಗಂತ ಹೋಗದ ಬಿಡ ಮಕ್ಕಳ ಭಗವನ